ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ತಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ಸಮಾಜದ ಪರ ನಮ್ಮ ಈ ನಡುಗೆಯ ಹೆಜ್ಜೆಗಳಿಗೆ ತಾವು ಸದಾ ನೆರವಿನ ಶಕ್ತಿಯಾಗಿ ನಿಲ್ಲಲು ಬನ್ನಿರಿ. ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗದೆ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ತಮ್ಮ ಮನಸ್ಸುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಎಲ್ಲ ಬಗೆಯ ದುಶ್ಚಟಗಳಿಂದ ಮುಕ್ತರಾಗಿ ಬದುಕು ಕಟ್ಟಿಕೊಂಡು ಸುಂದರ ಬಾಳು ನಡೆಸಬೇಕಿದೆ. ಪ್ರಸ್ತುತ ಸಂದರ್ಭದಲ್ಲಿ ಶಾಲಾ ದಿನಗಳಿಂದಲೇ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ಮಾರು ಬೀಳುತ್ತಿದ್ದಾರೆ, ವ್ಯಸನಿಗಳು ಆಗ್ತಾ ಇದ್ದಾರೆ ಎಂಬುದು ಪ್ರಬುದ್ಧ ಸಮಾಜದ ಎದುರಿಗೆ ಬಂದು ನಿಲ್ಲುವ ಬಹುದೊಡ್ಡ ಸವಾಲು. ಈ ಬಂಡೆಯಂತಹ ಸವಾಲಿಗೆ ಸಕಾಲದಲ್ಲೇ ಶಾಶ್ವತವಾದ ಉತ್ತರ ಕಂಡುಕೊಳ್ಳಬೇಕಿದೆ. ಇದಕ್ಕಾಗಿ ಶಾಲಾ ಕಾಲೇಜುಗಳ ಶಿಕ್ಷಕರ ವೃಂದದ ಜೊತೆಗೆ ಪ್ರೇಕ್ಷಕರು ಪ್ರಮುಖ ಜವಾಬ್ದಾರಿಯ ಪಾತ್ರ ನಿರ್ವಹಿಸಿಕೊಂಡು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಕಾರ್ಯವು ನಿರಂತರವಾಗಿ ಕಾರ್ಯಗತವಾಗಿರಲು ಸಹಕರಿಸಬೇಕಾಗಿದೆ ಎಂದು ಎರಡನೆಯ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರಾದ ಎಂ ಮಂಜುನಾಥ್ ಸಮಾಜಕ್ಕೆ ಕರೆ ನೀಡಿದ್ದಾರೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೆಟ್ಟ ನಡತೆಯ ಜನರ ಸಂಘದಿಂದ ದೂರ ಉಳಿಯಬೇಕು. ಆಗ ಮಾತ್ರ ಇಂಥ ಮಾದಕ ವಸ್ತುಗಳ ವ್ಯಸನಗಳಿಗೆ ಬಲಿಯಾಗುವ ಪ್ರಸಂಗ ಎದುರಾಗಲಾರದು. ಇದನ್ನರಿತು ಜೀವನದ ಸಕಾರಾತ್ಮಕ ನಡಿಗೆಯಲ್ಲಿ ಸಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ನ್ಯಾಯಾಧೀಶರು ವಿದ್ಯಾರ್ಥಿ ಸಮೂಹಕ್ಕೆ ಸಲಹೆ ಮಾಡಿದರು. ರಾಣೆಬೆನ್ನೂರಿನ BAJSS ಪದವಿ ಮಹಾವಿದ್ಯಾಲಯದಲ್ಲಿ ಇತ್ತೀಚೆಗೆ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತ ಸಂಯುಕ್ತವಾಗಿ ಮಾದಕ ವ್ಯಸನ ತಡೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ನ್ಯಾಯಾಧೀಶರು ಮಾತನಾಡಿದರು. ಹಾಗೂ ಇಲ್ಲಿ ನಡೆದಿರುವಂತಹ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಪ್ರಸ್ತಾವದಲ್ಲಿ ಹೇಳ್ಬಿಟ್ಟು ಎಷ್ಟು ಮಹತ್ವ ಇದೆ ಈಗ ಈ ಡ್ರಗ್ಸ್ ಅಬ್ಯೂಸ್ ಬಗ್ಗೆ ಕಾರ್ಯಕ್ರಮ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಾಲ ನ್ಯಾಯಮಂಡಳಿಯ ಪ್ರಧಾನ ನ್ಯಾಯಾಧೀಶರಾಗಿ ಕೆಲಸ ಮಾಡುವಾಗ ನನ್ನ ಗಮನಕ್ಕೆ ಬರೋದಂದ್ರೆ ಕಾಲೇಜಿನಿಂದ ಡ್ರಾಪ್ ಆಗಿ ಅಥವಾ ಸ್ಕೂಲಿಂದ ಡ್ರಾಪ್ ಆಗಿರುವಂತಹ ಮಕ್ಕಳು ಜಾಸ್ತಿ ಜನ ಈ ಡ್ರಗ್ಸ್ ಅಡಿಕ್ಟ್ ಆಗಿ ಸಣ್ಣ ಸಣ್ಣ ಕೇಸ್ಗಳನ್ನು ಮಾಡುವಂಥದ್ದು, ಆಮೇಲೆ ಚೈನ್ ಸ್ನ್ಯಾಚಿಂಗ್ ಮಾಡುವಂಥದ್ದು, ಪಿಕ್ ಪಾಕೆಟ್ ಮಾಡಿ ನಮ್ಮ ಬಾಲ ನ್ಯಾಯಮಂಡಳಿ ಬರ್ತೀವಿ. ನಾವು ಅವರ ಹೆಜ್ಜೆಯನ್ನು ನೋಡಿದ್ರೆ ಎಲ್ಲರೂ ಸಹ ಈ ಮದ್ಯವ್ಯಸನಕ್ಕೆ ಬಲಿಯಾಗಿ ಕಾಲೇಜಿಗೆ ಹೋಗುವುದನ್ನು ಬಿಟ್ಟು ಈ ಕೆಲಸಗಳನ್ನು ಮಾಡೋದು ಕಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಮದ್ಯವ್ಯಸನದ ಬಗ್ಗೆ ನಗರ ಪ್ರದೇಶಗಳಲ್ಲಿ ಮದ್ಯವ್ಯಸನ ಬಹಳ ಜಾಸ್ತಿ ಆಗಿದೆ. ಗ್ರಾಮೀಣ ಭಾಗದಲ್ಲಿ ಇನ್ನೂ ಅದ್ರ ಬಗ್ಗೆ ಅಷ್ಟೊಂದು ಮದ್ಯವ್ಯಸನ ಇದೆ, ಅವರು ಮಾದಕದ ವ್ಯಸನ ಇದೆ. ಬಟ್ ನಗರ ಪ್ರದೇಶಗಳಲ್ಲಿ ಗಾಂಜಾ, MDMA ಈ ತರದ ಮಾದಕ ವಸ್ತುಗಳು ಈಸಿಲಿ ಅವೈಲೇಬಲ್ ಇರುತ್ತೆ ಅವರಿಗೆ. ಹಾಗಾಗಿ ಬೇಗ ಅವರು ಅದಕ್ಕೆ ಬಲಿಯಾಗಿರ್ತಾರೆ, ಏನು ಗೊತ್ತಿದ್ದೇನೆ ಬಲಿಯಾಗಿರ್ತಾರೆ, ಅವ್ರ ಜೀವನ ಕಳ್ಕೊಂಡಿರ್ತಾರೆ. ಹಾಗಾಗಿ ನಾವು ಈ ಮಾದಕ ವ್ಯಸನದ ಬಗ್ಗೆ ಬಹಳ ಜಾಗೃತರಾಗಿರ್ಬೇಕು. ಒಂದ್ಸಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಹೊರಗೆ ಬರುವಂಥದ್ದು ಬಹಳ ಕಷ್ಟ. ನಮ್ಮಲ್ಲಿ ಈ ಮಾದಕ ವ್ಯಸನದಿಂದ ಹೊರಗೆ ಬರಲಿಕ್ಕೆ ಬಹಳ ಇದರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದರೂ ಸಹ ಜನ ಅದಕ್ಕೆ ಮುಗಿದು ಏನಾದರೂ ಆಮಿಷಕ್ಕೆ ಒಳಗಾಗಿ ಬಲಿಯಾಗಿರ್ತಾರೆ. ನೀವು ಇದ್ರ ಬಗ್ಗೆ ಜಾಗೃತಿ ತೋರಿಕೊಂಡು ನಿಮ್ಮ ಸುತ್ತಮುತ್ತಲೂ ಸಹ ಜಾಗೃತಿ ಮೂಡಿಸಿ ಇದನ್ನ ಮೂರು ಸಮೇತ ಹೆಚ್ಚಾಕಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಈಗಾಗಲೇ NDPS ಆಕ್ಟ್ ಅಂತ ಬಹಳ ಸ್ಟ್ರಾಂಗ್ ಕಾನೂನು ಇದೆ, ಜಾರಿಯಲ್ಲಿದೆ. ಆದರೂ ಸಹ ಎಷ್ಟೋ ವರ್ಷಗಳಿಂದ ಕಾನೂನು ಜಾರಿಯಲ್ಲಿದೆ. ಆದರೂ ಸಹ ಈ ಮಾದಕ ವ್ಯಸನ ಅನ್ನುವಂಥದ್ದನ್ನ ಬುಡಸಮೇತ ಕಿತ್ತಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ನಾಗರಿಕರಾದಂತ ನಾವು ಇದ್ರ ಬಗ್ಗೆ ಜಾಗೃತಿ ವಹಿಸಿದ್ರೆ ಮಾತ್ರ ಇದನ್ನ ಈ ಬೆಳೆದನ್ನು ಹೋಗಲು ಹೊರತು ಕಾನೂನುಗಳಿಂದ ಅಷ್ಟು ಸಂಪೂರ್ಣವಾಗಿ ಹೋಗಲು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಬಹಳ ಉತ್ತಮ ಹೇಳ್ತಾರೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ವರಿ ಕದರಮಂಡಲಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವೇಂದ್ರಪ್ಪ DS, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗರಾಜ ಗುಡಪಲಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. BAJSS ಕಾಲೇಜಿನ ಪ್ರಾಂಶುಪಾಲರು ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಕಾನೂನು ಸೇವಾ ಸಮಿತಿಯ ನ್ಯಾಯವಾದಿಗಳು ಶ್ರೀಕಾಂತ ಕುಂಚನೂರು, ಶರತ್ ಕುಮಾರ, ಗಗನ ಬೆಣ್ಣಿ, ಕಾಲೇಜಿನ ಮಾಸ್ ಕಮ್ಯುನಿಕೇಶನ್ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ರವೀಂದ್ರ ಕುಮಾರ್ ಬಣಕಾರ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು. ಇಲ್ಲಿ ಮಾದಕ ವ್ಯಸನ ತಡೆ ಮತ್ತು ಕಾನೂನು ಕ್ರಮಗಳ ಕುರಿತು ನ್ಯಾಯವಾದಿ ವಿಠಲ ಪುರಾಣಿಕ್ ಅವರು ಉಪನ್ಯಾಸ ನೀಡಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ತುಂಬಿಸಿಕೊಟ್ಟರು. ಮಾದಕ ವ್ಯಸನವು ವ್ಯಕ್ತಿತ್ವ ಧ್ವಂಸ ಹಾಗೂ ಸಮಾಜದ ನಿರ್ನಾಮದ ಕುರಿತು ಸಂದೇಶ ಸಾರುವ ಜಾಗೃತಿ ಜಾಥಾ
ನಡಿಗೆಯಲ್ಲಿ ವಿದ್ಯಾರ್ಥಿಗಳು ನಗರದಲ್ಲಿ ಪಥಸಂಚಲನ ನಡೆಸಿಕೊಟ್ಟರು. ಶರತ್ ಕುಮಾರ್, ವಿಶ್ವ ಪ್ಲಸ್ ಟಿವಿ, ರಾಣೆಬೆನ್ನೂರು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.